ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ನಾವು ವಿಜ್ಞಾನದಲ್ಲಿ 80 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋವನ್ನು ನೋಡ್ತಾ ಇದ್ದೀವಿ. ಆಲ್ರೆಡಿ ಸೈನ್ಸಲ್ಲಿ ನಾನು 2 ಪಾಠ ಹಾಕಿದ್ದೆ, ಬೆಳಕು, ಪ್ರತಿಫಲನ, ವಕ್ರೀಭವನ ಮತ್ತು ಜೀವಕ್ರಿಯೆಗಳು. ಒಂದು ಫಿಸಿಕ್ಸು, ಒಂದು ಬಯೋ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂಥ ಪಾಠ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು ಪಾಠದಿಂದ ನೋಡೋಣ. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಸೊ ನೋಟ್ಸ್ ಇದೆ. ಸೊ ಏನೆಲ್ಲ ಹೇಳ್ತೀನಿ ಅದನ್ನು ನೋಡ್ಕೊಂಡೋಗಿ. ಇಷ್ಟು ಬಿಟ್ಟು ಬೇರೆ ಏನೂ ಬರೋದಿಲ್ಲ. ಇನ್ನು ಕ್ವಶನ್ ಕೇಳಿದ್ರೆ ಅಪ್ಲೈಡಲ್ಲಿ ಕೇಳ್ತಾರೆ, ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳು ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಪೋಸ್ಟ್ ಮಾಡ್ತಾನೆ ಇದ್ದೀವಿ. ನಮ್ಮ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್, ರಾಸಾಯನಿಕ ಕ್ರಿಯೆ ಅಂದ್ರೆ ವಸ್ತುವಿನಲ್ಲಿ ರಾಸಾಯನಿಕ ಬದಲಾವಣೆ ಉಂಟು ಮಾಡೋ ಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಹಾಗಾದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಿರ್ಧರಿಸಲಿಕ್ಕೆ 4 ಅಂಶಗಳು ಬೇಕಾಗ್ತಾವ. ಒಂದನೇದು ಸ್ಥಿತಿ ಬದಲಾವಣೆ, ಎರಡನೇದು ಬಣ್ಣದಲ್ಲಿ ಬದಲಾವಣೆ, ಮೂರನೇದು ಅನಿಲ ಬಿಡುಗಡೆ, 4 ತಾಪಮಾನದಲ್ಲಿ ಬದಲಾವಣೆ. ಈ ಸಮೀಕರಣಗಳನ್ನು ಸಹಿತ ನೋಡ್ಕೋಬೇಕು. AgNO3 + Kl KI, ಸೊ KNO3 + AgA ಹಳದಿ ಪ್ರಕ್ಷೇಪ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. 2Cu + O2 2CuO, PbNO3 twice plus it gives to 2PbO + 4NO2 + O2, 2Na + 2H2O it gives 2NaOH + H2 ಉಷ್ಣ ಅಂತಕ್ಕಂಥದ್ದು. ಅಂದರೆ ಯಾವ ಕ್ರಿಯೆ ಯಾವ ಸಮೀಕರಣ ಅನ್ನೋದು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸಮೀಕರಣಗಳನ್ನು ಸರಿದೂಗಿಸ್ಲಿಕ್ಕೇನು ಕೂಡ ನಿಮಗೆ ಕೇಳ್ತಾರೆ. ನಿಮಗೆ ಬರಲೇಬೇಕು ಸ್ನೇಹಿತರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟೇ ನಿಮಗೆ ಇತ್ತು ಅಂತ ಹೇಳ್ತಾ, ಸೊ ಮುಂದೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇಷ್ಟು ಸಮೀಕರಣಗಳಾದಮೇಲೆ ಸೊ ನೀವು ಯಾವುದಕ್ಕೆ ಹೋಗಬೇಕಪ್ಪ ಅಂತಂದರೆ ರಾಸಾಯನಿಕ ಸಮೀಕರಣ. ಒಂದು ಪ್ರಯೋಗ ಇದೆ, ಇದು ಬಹಳ ಸರಿ ಕೇಳಿದ್ದಾರೆ, ನೋಡ್ಕೊಡ್ರಿ. ಏನದಪ್ಪ ಅಂತಂದ್ರೆ ಪ್ರಯೋಗ, ಮೆಗ್ನೀಸಿಯಂ ಪಟ್ಟಿಯನ್ನು ಆಕ್ಸಿಜನ್ದೊಂದಿಗೆ ಉರಿಸಿದಾಗ ಅದು ಮೆಗ್ನೀಸಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಇದನ್ನು ಸಂಕ್ಷಿಪ್ತ ಪದಗಳಲ್ಲಿ ನಾವು ಏನು ಬಿಡಿಸ್ತೀವಿ? ಮೆಗ್ನೀಸಿಯಂ + ಆಕ್ಸಿಜನ್ ಇಟ್ ಗಿವ್ಸ್ ಟು ಮೆಗ್ನೀಸಿಯಂ ಆಕ್ಸೈಡ್. ಮೊದಲ ಸಮೀಕರಣದ ಮೊದಲ ಭಾಗದಲ್ಲಿ ಬರೋದು ಪ್ರತಿವರ್ತಕಗಳು. ಆ ಸಮೀಕರಣ ಸಂಯೋಗ ಹೊಂದಿ ಆಗೋದು ಅದಕ್ಕೆ ಉತ್ಪನ್ನಗಳು ಅಂತ ಕರೀತಾರೆ. ಅದು ಕೂಡ ನೆನಪಿರಲಿ, ಓಕೆನಾ? ಈ ಮೆಗ್ನೀಸಿಯಂ ಆಕ್ಸೈಡ್ ಬಗ್ಗೆ ಸ್ವಲ್ಪ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು. ಇನ್ನು ರಾಸಾಯನಿಕ ಸಮೀಕರಣ, ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಮತ್ತು ಉತ್ಪನ್ನಗಳನ್ನು ಸಂಕೇತ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, Mg + O2 ಇಟ್ ಗಿವ್ಸ್ ಟು 2NCO. ಹಾಗಾದರೆ ಸಮೀಕರಣ ಸರಿದೂಗಿಸೋದು ಅಂದರೆ ಏನು ನೋಡಿ. ಈ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲದಾಗಲಿ ಅಥವಾ ಲಯಗೊಳಿಸಲಿಕ್ಕೆ ಬರೋದಿಲ್ಲ. ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿ ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮವಾಗಿರ್ತದೆ. ಓಕೆ, ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇತ್ತು. ಇವೆಲ್ಲ ಏನಪ್ಪ ಅಂದರೆ ಇಕ್ವೇಷನ್ಸ್ಗಳನ್ನು ನಿಮಗೆ ಬರಲೇಬೇಕು, ನೀವು ಪ್ರಿಪೇರ್ ಮಾಡ್ಕೊಳ್ಳೇಬೇಕು. ಹಾಗಾದರೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದರೆ ಏನು ನೋಡಿ. ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸರಿದೂಗಿಸೋದನ್ನೇ ನಾವು ಸರಿದೂಗಿಸಿದ ಸಮೀಕರಣ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡೋಣ. H2 + Cl2 ಇಟ್ ಗಿವ್ಸ್ ಟು HL. ಇದನ್ನು ಸರಿದೂಗಿಸಿದಾಗ H2 + Cl2 ಇಟ್ ಗಿವ್ಸ್ ಟು 2Cl ಅಂತ ಆಗ್ತದೆ. ಬ್ಯಾಲೆನ್ಸ್ ಮಾಡಬೇಕು. ಈ ಕಡೆ ಇರ್ತಕ್ಕಂಥ ಪ್ರತಿವರ್ತಕಗಳಿಗೂ ಈ ಕಡೆ ಇರ್ತಕ್ಕಂಥ ಉತ್ಪನ್ನಗಳನ್ನು ನೀವೇನು ಮಾಡಬೇಕು? ಪ್ರಿಪೇರ್ ಮಾಡಿದ್ದಾದರೆ ಖಂಡಿತವಾಗಿ ಇವೆಲ್ಲ ಸಮೀಕರಣಗಳು ಒಂದು ಹಾಳಾಗಿ ಬರ್ಕೊಡ್ರಿ, ಪದೇ ಪದೇ ನೋಡ್ರಿ. ಖಂಡಿತವಾಗಿ ನಿಮಗೆ ಇವು ಪರೀಕ್ಷೆಯಲ್ಲಿ ಇವುಗಳನ್ನೇ ಕೇಳ್ತಾರೆ. ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಆಗ್ತದೆ. 3H2 + N2 ಇಟ್ ಗಿವ್ಸ್ ಟು 2NH3. ಇನ್ನೊಂದು ಬರ್ತದೆ ಹೈಡ್ರೋಜನ್ ಸಲ್ಫೈಡ್, ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಉಂಟು ಮಾಡ್ತದೆ. ಅದು 2H2S + 3O2 ಈಸ್ ಗಿವ್ಸ್ ಟು 2H2O + 2SO2. ಆಮೇಲೆ ಬೇರಿಯಂ ಕ್ಲೋರೈಡ್ದು ಇದು ಒಂದು ಸಮೀಕರಣ. ಲಾಸ್ಟ್ ಟೈಮ್ ಇದು ಎಕ್ಸಾಮ್ಗೆ ಕೇಳಿದರು. ಇನ್ನು ಪೊಟ್ಯಾಸಿಯಂ ಲೋಹ ಇದೆ. ಇವೆಲ್ಲ ಸಮೀಕರಣಗಳನ್ನು ನಿಮ್ಗೆ ಏನಾಗಬೇಕಪ್ಪ ಅಂದರೆ ಸ್ಟೂಡೆಂಟ್ಸು ಬಾಯಟಾಡಿಬೇಕು, ಸೊ ಗೊತ್ತಾಗಬೇಕು. ಪ್ರತಿವರ್ತಕಗಳು ಉತ್ಪನ್ನಗಳನ್ನು ನಿಮಗೆ ಟ್ಯಾಲಿ ಮಾಡಲಿಕ್ಕೆ ಬರಬೇಕು. ಇದು ಟ್ಯಾಲಿ ಆದ್ರೇ ನಿಮಗೆ ಅಂಕಗಳು ಬರ್ತವೆ, ಇಲ್ಲಾದರೆ ಬರೋದಿಲ್ಲ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮೀಕರಣಗಳಿತ್ತು. ಇವೆಲ್ಲ ಸಮೀಕರಣಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಷ್ಟೇ ಹೇಳ್ತಾ ಹೋಗ್ತೀನಿ. ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ 4 ಪ್ರಕಾರಗಳು ಬರ್ತಾವೆ. ಒಂದನೇದು ರಾಸಾಯನಿಕ ಸಂಯೋಗದ ಕ್ರಿಯೆ. ಅದರ ಅರ್ಥ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸಂಯೋಗ ಹೊಂದಿ ಒಂದೇ ಉತ್ಪನ್ನವನ್ನು ಉಂಟು ಮಾಡಿದ್ರೆ ನಾವು ಅದನ್ನು ಏನಂತ ಕರಿತೀವಪ್ಪ ಅಂದ್ರೆ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಕ್ಯಾಲ್ಸಿಯಂ ಆಕ್ಸೈಡ್ದು ಈ ಸಮೀಕರಣ ತಗೋಬೋದು, ಅಥವಾ ತಾಮ್ರದ್ದು ಈ ಸಮೀಕರಣವನ್ನು ಸಹಿತ ತಗೋಬೋದು. ಇಲ್ಲಿ ಒಂದು ಅಂತರುಷ್ಣಕ ಕ್ರಿಯೆ ಅಂತ ಒಂದು ಬರ್ತದೆ. ಏನಪ್ಪ ಅಂದ್ರೆ ಕೆಲವೊಮ್ಮೆ ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಶಕ್ತಿ, ಉಷ್ಣ, ಬೆಳಕು ಮತ್ತು ಶಬ್ದದ ರೂಪದಲ್ಲಿ ಹೊರಬರ್ತದೆ. ಈ ರಾಸಾಯನಿಕ ಕ್ರಿಯೆಗೆ ನಾವೇನಂತೀವಿ? ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ದಹನ ಕ್ರಿಯೆ, ಉಸಿರಾಟ ಕ್ರಿಯೆ, ವಿಘಟನ ಕ್ರಿಯೆ. ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನು ನಾವೇನು ಮಾಡ್ಬೋದು? ಕೊಡ್ಬೋದು. ಈ ಉದಾಹರಣೆಗಳು ಸ್ವಲ್ಪ ನೆನಪಿಟ್ಕೊಳ್ರಿ. ನೀರಿನೊಂದಿಗೆ ಸೋಡಿಯಂ ಹೊರ್ತಾನೆ, ನೀರಿನೊಂದಿಗೆ ಕ್ಯಾಲ್ಸಿಯಂ ಆಕ್ಸೈಡ್ ಹೊರ್ತಾನೆ, ಅಮೋನಿಯಾ ತಯಾರಿಕೆಯ ಸಮೀಕರಣಗಳು ಇವೆಲ್ಲ ನಿಮಗೆ ಬಂದೇ ಬರ್ತಕ್ಕಂಥವುಗಳು.
ಇನ್ನು ರಾಸಾಯನಿಕ ವಿಭಜನೆ ಕ್ರಿಯೆಗೆ ಹೋಗೋಣ. ಏನಪ್ಪ ರಾಸಾಯನಿಕ ವಿಭಜನೆ ಕ್ರಿಯೆ ಅಂದ್ರೆ, ಒಂದು ಪ್ರತಿವರ್ತಕ ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗಿ ವಿಭಜನೆಗೊಳ್ತಕ್ಕಂಥ ಕ್ರಿಯೆಗೆ ನಾವು ರಾಸಾಯನಿಕ ವಿಭಜನೆ ಅಂತ ಕರಿತೀವಿ. ಅದಕ್ಕೆ ಹೇಳಿದ್ದಾರೆ ಅಲ್ಲಿ ಏನಪ್ಪ ಅಂದರೆ, ಈ ಫೆರಸ್ ಸಲ್ಫೇಟ್ ಹಳಗಳನ್ನು ಕಾಯಿಸಿದಾಗ ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗಿ ವಿಭಜನೆಗೊಳ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು. ಇದು ನಿಮ್ಗೆ ಏನಾಗಬೇಕಪ್ಪ ಅಂದರೆ ಕಂಪಲ್ಸರಿಯಾಗಿ ಬರಬೇಕಾಗಿರ್ತಕ್ಕಂಥ ಸಮೀಕರಣ ಇತ್ತು. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಗೊಳ್ತವೆ. ಸೊ CaCO3 ಹೀಟ್ ಇಟ್ ಗಿವ್ಸ್ ಟು CaO ಪ್ಲಸ್ CO2. ಇನ್ನು ನೆಕ್ಸ್ಟು ಶೀಸದ ನೈಟ್ರೇಟನ್ನು ಕಾಯಿಸಿದಾಗ ಶೀಸದ ಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಗೊಳ್ಳೋದು. PbNO3 ಟ್ವೈಸ್ ಹೀಟ್ ಇಟ್ ಗಿವ್ಸ್ ಟು 2PbO ಪ್ಲಸ್ 4NO2 ಪ್ಲಸ್ O2 ಅಂತಕ್ಕಂಥದ್ದು. ಇದು ಕಂದು ಬಣ್ಣದ ಧೂಮ, ಇದು ಕೂಡ ನೆನಪಿರಲಿ. ಇನ್ನು ಅಂತರುಷ್ಣಕ ಕ್ರಿಯೆಯನ್ನು ಕೂಡ ಕೇಳ್ತಾರೆ. ಏನಪ್ಪ ಅಂದ್ರೆ ಅಂತರುಷ್ಣಕ ಕ್ರಿಯೆ, ಕೆಲವೊಮ್ಮೆ ರಾಸಾಯನಿಕ ಕ್ರಿಯೆ ಜರುಗಿದಾಗ ಶಕ್ತಿ ಬಳಕೆಯಾದರೆ ಅಥವಾ ಹೀರಿಕೆಯಾದರೆ ಅಂಥ ರಾಸಾಯನಿಕ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಉಷ್ಣ ಬೆಳಕು ವಿದ್ಯುತ್ ಶಕ್ತಿ ರೂಪದಲ್ಲಿ ಇರ್ಬೋದು. ನಿಮಗೆ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಯ ಡಿಫ್ರೆನ್ಸ್ ಕೇಳ್ತಾರೆ, ವ್ಯತ್ಯಾಸ ಕೇಳ್ತಾರೆ, ನಿಮಗೆ ಅದು ಗೊತ್ತಿರಬೇಕು. ಇನ್ನು ಉಷ್ಣ ವಿಭಜನೆ ಕ್ರಿಯೆ ಅಂತ ಕೇಳ್ತಾರೆ. ಇನ್ನು ದ್ವಿತೀಯ ವಿಭಜನೆ ಕ್ರಿಯೆ ಅಂದರೆ ಕೆಲವು ರಾಸಾಯನಿಕಗಳು ಸೂರ್ಯನ ಬೆಳಕಿನೊಂದಿಗೆ ವರ್ತಿಸಿ ವಿಭಜನೆಗೊಳ್ತಕ್ಕಂಥ ಕ್ರಿಯೆಯನ್ನು ನಾವು ದ್ವಿತೀಯ ವಿಭಜನೆ ಕ್ರಿಯೆ ಅಂತೀವಿ. ಇಲ್ಲಿ ಎರಡು ಉದಾಹರಣೆ ಬರ್ತಾವೆ. ಸೂರ್ಯನ ಬೆಳಕು ಬೆಳ್ಳಿಯ ಕ್ಲೋರೈಡನ್ನು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆ ಮಾಡ್ತಕ್ಕಂಥದ್ದು ನೋಡ್ಕೊಡ್ರಿ. ಇನ್ನು ಬೆಳ್ಳಿಯ ಬ್ರೋಮೈಡ್ಸ್ ಅದೇ ರೀತಿ ವರ್ತಿಸೋದು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ದ್ವಿತೀಯ ವಿಭಜನೆಗಳು ರಾಸಾಯನಿಕಗಳನ್ನು ಕಪ್ಪು ಬಣ್ಣದ ಶೀಶೆಗಳಲ್ಲಿ ಸಂಗ್ರಹಿಸಿ ಇಡ್ತಾರೆ ಅನ್ನೋದು ಕೂಡ ನೆನಪಿರಲಿ. ಇನ್ನು ವಿದ್ಯುತ್ ವಿಭಜನೆ ಕ್ರಿಯೆ ಅಂತ ಒಂದು ಬರ್ತದೆ. ಏನಪ್ಪ ಅಂದ್ರೆ ಕೆಲವು ರಾಸಾಯನಿಕ ವಿದ್ಯುತ್ ಶಕ್ತಿಯಿಂದ ವಿಭಜನೆಗೊಳ್ತವೆ. ಇಂಥ ಕ್ರಿಯೆಗಳನ್ನೇ ವಿದ್ಯುತ್ ವಿಭಜನೆ ಅಂತೀವಿ. 2H2O ವಿದ್ಯುತ್ ಶಕ್ತಿ ಇಟ್ ಗಿವ್ಸ್ ಟು H2O2. ಸ್ವಲ್ಪ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆ ನೋಡ್ಕೊಡ್ರಿ. ಸೊ ಯಾವೆಲ್ಲ ಭಾಗಗಳಿದ್ದಾವೆ, ವಿಶೇಷವಾಗಿ ಗ್ರಾಫೈಟ್ ದಂಡ ಹೊಂದಿರಬೇಕು, ರಬ್ಬರದ ಬಿಡರೆ, ಆಮೇಲೆ ಇಲ್ಲಿ ಆಕ್ಸಿಜನ್ ಯಾವ ನಳಿಕೆ, ಹೈಡ್ರೋಜನ್ ಆಕ್ಸಿಜನ್ ಯಾವುದು, ಆ್ಯನೋಡ್ ಯಾವುದು, ಕ್ಯಾಥೋಡ್ ಯಾವುದು, ಇಷ್ಟು ನಿಮಗೆ ನೆನಪಿದ್ರೆ ಸೊ ಖಂಡಿತವಾಗಿ ಇಲ್ಲಿಂದ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನೀವೇನು ಮಾಡ್ತೀರಪ್ಪ ಅಂತಂದರೆ ಗಳಿಸಿಕೊಡ್ತೀರಿ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ವಲ್ಪ ಇದನ್ನು ನೀವು ಇಂಪಾರ್ಟೆಂಟ್ ಅದ. ಆ್ಯನೋಡ್ನಲ್ಲಿ ಆಕ್ಸಿಜನ್, ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಇರ್ತದೆ. ಇದು ಇಂಪಾರ್ಟೆಂಟ್ ಅದ. ನೀರಿನಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಪರಮಾಣುಗಳ ಅನುಪಾತ 2.1. ಕ್ಯಾಥೋಡ್ನಲ್ಲಿ ಸಂಗ್ರಹವಾದ ಅನಿಲ ಗಾತ್ರ ಆ್ಯನೋಡ್ನಲ್ಲಿ ಸಂಗ್ರಹವಾದ ಅನಿಲ ಗಾತ್ರದ 2ರಷ್ಟು ಇರ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅರ್ಥ ಕೇಳ್ತಾರೆ. ಏನಪ್ಪ ಅಂದ್ರೆ, ಈ ಕ್ರಿಯಾಶೀಲ ಲೋಹ ತನಗಿಂತ ಕಡಿಮೆ ಕ್ರಿಯಾಶೀಲವಿರುವ ಲೋಹವನ್ನು ಅದರ ಲವಣ ದ್ರಾವಣದಿಂದ ಸ್ಥಾನಪಲ್ಲಟಗೊಳ್ತಕ್ಕಂಥ ಕ್ರಿಯೆಯನ್ನು ನಾವೇನಂತೀವಿ, ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಸೊ ಒಂದು ಹೇಳಿದ್ದಾರೆ, ಕಬ್ಬಿನ ತನಗಿಂತ ಕಡಿಮೆ ಕ್ರಿಯಾಶೀಲವಿರುವ ತಾಮ್ರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸ್ತಾರೆ. Fe ಪ್ಲಸ್ CuSO4 ಇಟ್ ಗಿವ್ಸ್ ಟು Cu ಪ್ಲಸ್ FeSO4 ಅಂತಕ್ಕಂಥದ್ದು ಅದರ ಉತ್ತರ. ಸೊ ಅದು ಯಾವ ಬಣ್ಣ ಇದೆ ಅನ್ನೋದನ್ನು ಕೂಡ ನಿಮಗೆ ಗೊತ್ತಿರಲಿ, ಯಾಕಂದ್ರೆ ಅದು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಇನ್ನು ಕೆಲವು ಸ್ಥಾನಪಲ್ಲಟ ಕ್ರಿಯೆಗಳಿಗೆ ಉದಾಹರಣೆಗಳಿದಾವೆ. ಇವಿಷ್ಟು ಎಲ್ಲ ನೀವೇನು ಮಾಡಿರಪ್ಪ ಅಂದ್ರೆ ಒಂದು ಹಾಳೆ ಒಳಗೆ ಬರಿ ಅಂತ ಹೇಳಿದ್ದೀನಿ. ಯಾಕಂದರೆ 2 ಮತ್ತು 3 ಅಂಕಗಳಲ್ಲಿ ವಿಶೇಷವಾಗಿ ನಿಮ್ಗೆ ಏನು ಮಾಡಕತ್ತಾರೆ, ಸಮೀಕರಣಗಳನ್ನು ಸರಿದೂಗಿಸ್ಲಿಕ್ಕೆ ಕೇಳಕತ್ತಾರೆ. ಇಲ್ಲಿಂದ ನಿಮಗೆ ಪರೀಕ್ಷೆಗಳಲ್ಲಿ ಅಂಕಗಳು ಬರ್ತಾವೆ. ಇನ್ನು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಒಂದು ಬರ್ತದೆ. ಇದರ್ಥ ಎರಡು ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಉಂಟಾಗ್ತಕ್ಕಂಥ ಈ ರಾಸಾಯನಿಕ ಕ್ರಿಯೆಗೆ ಏನಂತ ಕರೀತಾರಪ್ಪ ಅಂದರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಅಂದರೆ ಈ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ನಡುವೆ ಜರುಗತಕ್ಕಂಥ ಒಂದು ರಾಸಾಯನಿಕ ಕ್ರಿಯೆ. ಅಥವಾ ಈ ಕ್ರಿಯೆಯಲ್ಲಿ ಸಲ್ಫೇಟ್ ಮತ್ತು ಕ್ಲೋರೈಡ್ ಅಯಾನುಗಳು ಪರಸ್ಪರ ವಿನಿಮಯಗೊಳ್ತವೆ. ಆದ್ದರಿಂದ ಇದನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತೀವಿ. ಇದು ಕೂಡ ಇಕ್ವೇಷನ್ ಏನಪ್ಪ ಅಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇದನ್ನು ಕೂಡ ನೋಡ್ಕೊಳ್ರಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ಪ್ರಕ್ಷೇಪ ಕ್ರಿಯೆ ಅಂತ ಬರ್ತದೆ. ಏನಪ್ಪ ಅಂದರೆ ಬಿಳಿ ಬಣ್ಣದ ಜಲ ವಿಲೀನಗೊಳ್ಳದ ಕರಗದ ವಸ್ತು BaSO4 ಪ್ರಕ್ಷೇಪ ಅಂತ ಕರೀತಾರೆ. ಪ್ರಕ್ಷೇಪಣ ಕ್ರಿಯೆ ಅಂದ್ರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ವಸ್ತು ಉಂಟಾದರೆ ಅದನ್ನೇ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಇವೆಲ್ಲ ಪ್ರಕ್ಷೇಪಣ ಕ್ರಿಯೆಗೆ ಉದಾಹರಣೆಗಳಿದ್ದಾವೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇತ್ತು. ಇನ್ನು ಅಪಕರ್ಷಣ ಕ್ರಿಯೆ ಅಂತ ಒಂದು ಬರ್ತದೆ. ಏನಪ್ಪ ಅಂದ್ರೆ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಪಡೆದುಕೊಂಡರೆ ಅದನ್ನು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಅದಕ್ಕೊಂದು ಸಮೀಕರಣ ಇದೆ, ZnO ಪ್ಲಸ್ COC ಇಟ್ ಗಿವ್ಸ್ ಟು Zn ಪ್ಲಸ್ CO. ಇಲ್ಲಿ ZnO ಆಕ್ಸಿಜನ್ ಕಳೆದುಕೊಂಡು Zn ಅಪಕರ್ಷಣವಾಗ್ತದೆ. N2 ಪ್ಲಸ್ 3H2 ಇಟ್ ಗಿವ್ಸ್ ಟು 2NH3 ಅಂತಿದೆ. ಇದರಲ್ಲಿ N2 ಹೈಡ್ರೋಜನ್ ಪಡೆದುಕೊಂಡು NH3 ಆಗಿ ಪರಿವರ್ತನೆ ಆಗ್ತದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಉತ್ಕರ್ಷಣ ಕ್ರಿಯೆಗೆ ಹೋಗೋಣ. ಈ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಅದನ್ನೇ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಸೊ ಅದಕ್ಕೆ ಉದಾಹರಣೆ C ಪ್ಲಸ್ O2 CO2 ಅಥವಾ C ಆಕ್ಸಿಜನ್ ಪಡೆದುಕೊಂಡು CO2
ಆಗಿ ಉತ್ಕರ್ಷಣಗೊಂಡಿದೆ. H2S ಪ್ಲಸ್ Cl2 ಇಟ್ ಗಿವ್ಸ್ ಟು S ಪ್ಲಸ್ 2HCl ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ರೆಡಾಕ್ಸ್ ಕ್ರಿಯೆ ಬರ್ತದೆ. ಸೊ ಇದು ಇಂಪಾರ್ಟೆಂಟ್ ಅದ. ಏನಪ್ಪ ಅಂದ್ರೆ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕ ಅಪಕರ್ಷಣಗೊಂಡರೆ ಇಂಥ ಕ್ರಿಯೆನೇ ನಾವು ಉತ್ಕರ್ಷಣ ಅಥವಾ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಓಕೆನಾ? ಅಥವಾ ಅದನ್ನೇ ಏನಂತಾರೆ ರೆಡಾಕ್ಸ್ ಕ್ರಿಯೆ ಅಂತಲೂ ಕೂಡ ಕರೀತಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಸೊ ಯಾವ ಥರನಾಗಿದೆ ಅದಕ್ಕೊಂದು ಉದಾಹರಣೆಗಳನ್ನು ನೋಡ್ಕೊಡ್ರಿ. CuO ಆಕ್ಸಿಜನ್ ಕಳೆದುಕೊಂಡು CuO ಆಗಿ ಅಪಕರ್ಷಣಗೊಂಡದ, H2 ಆಕ್ಸಿಜನ್ ಪಡೆದುಕೊಂಡು H2O ಉತ್ಕರ್ಷಣಗೊಂಡಿದೆ ಅಂತ ಬರೀಬೇಕು. ಇದು ಎರಡನೇ ಉದಾಹರಣೆ ಅದ. ಇದು ಮೂರನೇ ಉದಾಹರಣೆ ಅದ. ಪ್ರತಿಯೊಂದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಇದಾವ. ಇಲ್ಲಿರ್ತಕ್ಕಂಥ ನೋಟ್ಸೇ ಆಗಿದೆ. ಓಕೆನಾ? ಇನ್ನು ನಶಿಸುವಿಕೆ ಬರ್ತದೆ. ಏನಪ್ಪ ಅಂದರೆ ಕೆಲವು ಲೋಹಗಳು ತೇವಾಂಶ, ಗಾಳಿ ಮತ್ತು ಆಮ್ಲಗಳೊಂದಿಗೆ ವರ್ತಿಸಿ ತಮ್ಮ ಹೊಳಪನ್ನು ಕಳೆದುಕೊಳ್ತಾವೆ. ಇದಕ್ಕೆ ನಶಿಸುವಿಕೆ ಅಂತೀವಿ. ಇನ್ನು ಕಬ್ಬಿಣದ ತುಕ್ಕು ಹಿಡಿಯೋದು, ಬೆಳ್ಳಿಯ ಮೇಲಿನ ಕಪ್ಪು ಲೇಪನ, ತಾಮ್ರದ ಮೇಲಿನ ಹಸಿರು ಲೇಪನಗಳು ಇವೆಲ್ಲ ನಶಿಸುವಿಕೆಗೆ ಉದಾಹರಣೆಗಳು ಆಗಿದ್ದಾವೆ. ಇನ್ನು ನೆಕ್ಸ್ಟ್ ಬರೋದು ಕುಮುಟುವಿಕೆ. ಇದು ಇಂಪಾರ್ಟೆಂಟ್. ಕಮಟುವಿಕೆ. ಕಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದಕ್ಕೆ ಕಮಟುವಿಕೆ ಅಂತ ಕರಿತೀವಿ. ಇನ್ನು ಕಮಟುವಿಕೆ ತಡೆಗಟ್ಟಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿ ಉತ್ಕರ್ಷಕಗಳನ್ನು ಬಳಸಬೇಕು. ಆ್ಯಂಟಿ ಆಕ್ಸಿಡೆಂಟ್ಸ್ ಹೇಳ್ತಾರೆ. ಎರಡನೇದು ಏನು ಮಾಡ್ಬೇಕಂದ್ರೆ ಅಂದ್ರೆ ಈ ಗಾಳಿ ಪ್ರವೇಶಿಸದ ಸಂಗ್ರಾಹಕದಲ್ಲಿ ಸಂಗ್ರಹಿಸಬೇಕು. ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂದ್ರೆ ನೈಟ್ರೋಜನ್ ಅನಿಲಗಳನ್ನು ಹಾಯಿಸಬೇಕು ಅಂತ ಕೇಳಿದ್ದಾರೆ. ಅದೆಲ್ಲ ಇಂಪಾರ್ಟೆಂಟ್ ಇದ್ದಾವೆ. ಇಷ್ಟು ನೋಡ್ಕೊಂಡಿದ್ರೆ ನೀವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಿಂದ ಬರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನು ಕವರ್ ಮಾಡ್ತೀರಿ. ನಾನೆಲ್ಲ ಹೇಳಿದ್ದೀನಿ. ಇನ್ನು ಚೆನ್ನಾಗಿ ಕುಂತು ಓದ್ತಕ್ಕಂಥ ಕೆಲಸ ನಿಮ್ಮದಿದೆ. ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಡ್ರಿ. ಚೆನ್ನಾಗಿ ಓದಿ ಬರ